ಪರ್ಸನ್ ವಿತ್ ಡಿಸಬಿಲಿಟಿ, ವಿಶೇಷ ಚೇತನರಿಗೆ ಸಂಬಂಧಪಟ್ಟಂಥ ಒಂದು ಮಾತು ನೋಡಿ. ವಿಶೇಷ ಚೇತನರು ಗೆ ರಿಸರ್ವೇಷನ್ ಇದೆ. ಅದರಂತೆ ಮೆಡಿಕಲ್, ಡೆಂಟಲ್, ಆಯುಷ್ ಎಲ್ಲ ಕೆಟಗರಿನಲ್ಲಿ ನಾವು ಸೀಟ್ ರಿಸರ್ವ್ ಮಾಡಿ ಇಡ್ತೀವಿ. ಆದರೆ ಅರ್ಹ ವಿಶೇಷ ಚೇತನರಿಗೆ ರಿಸರ್ವ್ ಮಾಡಿರುವಂತಹ ಸೀಟ್ಸ್ಗಳದು. ಫೇಕ್ PWD ಪರ್ಸನ್ ವಿತ್ ಡಿಸಬಿಲಿಟಿ ಅವರಿಗೆ ರಿಸರ್ವ್ ಮಾಡಿರುವಂತಹ ಸೀಟ್ಗಳಲ್ಲ. ಕಳೆದ ವರ್ಷ ನಿಮಗೆ ಮಾಹಿತಿಗೆ ಹೇಳ್ತೀನಿ ನಾನು, ಯಾರು ಪರ್ಸನ್ ವಿತ್ ಡಿಸಬಿಲಿಟಿನ ಕ್ಲೈಮ್ ಮಾಡ್ತೀರಾ ತಾವು UDID ಕಾರ್ಡನ್ನು ತಗೊಳ್ಬೇಕಾಗುತ್ತೆ, ಒಂದು ಮ್ಯಾಂಡೇಟ್ರಿ. ಎರಡನೇದು UDID ಕಾರ್ಡನ್ನು ತಗೊಳ್ತಿದ್ದಂಗೆ ನನಗೆ ಪರ್ಸನ್ ವಿತ್ ಡಿಸಬಿಲಿಟಿನಲ್ಲಿ ರಿಸರ್ವ್ ಸೀಟು, ನೋ. ನೀವು ಅರ್ಜಿ ಹಾಕುವಾಗ UDID ಕಾರ್ಡ್ ನಂಬರ್ ಹಾಕ್ತೀರಾ, ಅರ್ಜಿ ಹಾಕ್ತೀರಾ, ಎಕ್ಸಾಮ್ ಬರೀತೀರಾ. ಬರ್ದಾದ್ಮೇಲೆ ನಿಮ್ಮನ್ನು ಯಾರು ವಿಶೇಷ ಚೇತನರಿರ್ತಾರೆ ನಿಮ್ಮ ಒಂದು ಅಂಗವೈಕಲ್ಯವನ್ನು ಪರಿಶೀಲನೆ ಮಾಡೋದಕ್ಕೆ ನಾವು ಇಲ್ಲೊಂದು ಮೆಡಿಕಲ್ ಬೋರ್ಡನ್ನು ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ, KEAಗೆ ನಿಮ್ಮನ್ನು ಕರಿತೀವಿ. ಕೆಲವೊಂದನ್ನು ಇಲ್ಲಿ ಮಾಡ್ತೀವಿ, ಕೆಲವೊಂದನ್ನು ಹಾಸ್ಪಿಟಲ್ ಮಾಡಿಸ್ತೀವಿ. ಅಲ್ಲಿ ನೀವು ಕ್ವಾಲಿಫೈಡ್ ಆದರೆ ಅಷ್ಟೇ ನಿಮ್ಮನ್ನು ವಿಶೇಷ ಚೇತನರ ವರ್ಗದಲ್ಲಿ ಕಾಯ್ದಿರಿಸುವಂತಹ ಸೀಟುಗಳ ಹಂಚಿಕೆಗೆ ನಿಮ್ಮನ್ನು ಪರಿಗಣಿಸ್ತೀವಿ. ಜೊತೆಗೆ ಈ ವರ್ಷ ಏನು ಮಾಡಿದ್ದು ಅಂತ ಹೇಳ್ತೀನಿ. ಈ ಥರ ಬಂದಂತಹ ಸಂದರ್ಭದಲ್ಲಿ ಯಾರು ನಕಲಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಬಂದಿದ್ದರು ಅವರನ್ನು ನಮ್ಮ ಕೌನ್ಸಿಲಿಂಗಿಂದ ಸಂಪೂರ್ಣವಾಗಿ ಹೊರಗಡೆ ಹಾಕಿದ್ವಿ. ಅವರಿಗೆ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು FIR ಮಾಡಿಸಿದ್ವಿ. ದಯಮಾಡಿ ಅನ್ಯ ಮಾರ್ಗಗಳ ಮೂಲಕ ಸೀಟನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡೋದಕ್ಕೆ ಹೋಗಬೇಡಿ. ಯಾರು ನಿಜವಾದ ವಿಶೇಷ ಚೇತನರಿದ್ದಾರೆ ಅವರಿಗೆ ಸರ್ಕಾರ ಮಾಡಿರುವಂತಹ ಒಂದು ವ್ಯವಸ್ಥೆ ಅದು. ದಯಮಾಡಿ ವಿಶೇಷ ಚೇತನರ ಸೀಟ್ಗಳನ್ನ ನೀವು ಕದಿಯುವಂತಹ ಪ್ರಯತ್ನವನ್ನು ಬೇರೆಯವ್ರು ಮಾಡೋಕ್ಕೆ ಹೋಗಬೇಡಿ. ಬೇರೆಯವ್ರು ಮಾಡೋಕ್ಕೆ ಹೋದರೆ ನಿಮ್ಮ ಭವಿಷ್ಯ ಹಾಳಾಗುತ್ತೆ. ಇಲ್ಲಿ ಮಾತ್ರ ಅಲ್ಲ, ನೀವು ಕೌನ್ಸಿಲಿಂಗ್ ಎಲ್ಲೂ ಸೀಟ್ ತಗೊಳೋದಕ್ಕಾಗಲ್ಲ. ಜೊತೆಗೆ ಒಂದು FIR ಆಯಿತು ಅಂತಂದರೆ ನಿಮ್ಮದು ಲೈಫಲ್ಲಿ ಬೇರೆ ಯಾವುದು ಗೌರ್ಮೆಂಟ್ ನೌಕರಿ ಯಾವುದು ತಗೊಳ್ಲಿಕ್ಕೆ ಆಗಲ್ಲ. ಹಾಗಾಗಿ ದಯಮಾಡಿ ನೀವು ಜೆನ್ಯೂನ್ ಇದ್ದರೆ ಮಾತ್ರ ಸರ್ಟಿಫಿಕೇಟನ್ನು ತಗೊಳ್ಳಿ. ನಿಮಗೆ ಮಧ್ಯವರ್ತಿಗಳು ಅವರು ಇವರು ಆಸೆ ಹುಟ್ಟಿಸ್ತಾರೆ, ನಾನೆಲ್ಲ ಕೊಡಿಸ್ತೀನಿ, ಯಾರಿಗೆ ನಂಬಕ್ಕೆ ಹೋಗಬೇಡಿ. ನಂಬಿ ನೀವು ಅವರಿಗೆ ದುಡ್ಡು ಕೊಟ್ಟರೆ ದುಡ್ಡು ಕಳ್ಕೊಳ್ತೀರ, ನಿಮ್ಮ ಜೀವನನೂ ಕಳ್ಕೊಳ್ತೀರ. ದಯಮಾಡಿ ಎಚ್ಚರಿಕೆಯಿಂದ ಇರಿ. ಹಾಗಾಗಿ ನಾನು ಆಗಿದ್ದೆ ಹೇಳಿದೆ, ಕಳೆದ ವರ್ಷ ನಾವು 21 ಫೇಕ್ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನ ಕಂಡುಹಿಡಿದು FIR ಮಾಡಿಸಿದ್ದೀವಿ. ಅವರು ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆಯಿಂದ ಹೊರಗಡೆ ಹಾಕಿದ್ದೀವಿ. ಆ ಪೇರೆಂಟ್ಸಿಗೆ ಮರ್ಯಾದೆನೂ ಹೋಯಿತು, ಪೇರೆಂಟ್ಸು ಒಂದಷ್ಟು ದುಡ್ಡನ್ನು ಕಳ್ಕೊಂಡಿದ್ರು. ಕೇಸು ಅದು ನೀವು ಕಲ್ಪನೆಯೂ ಮಾಡ್ಕೊಳ್ಲಿಕ್ಕಾಗಲ್ಲ, ಅಷ್ಟು ಸಮಸ್ಯೆ ಆಗುತ್ತೆ ನಿಮಗೆ. ಹಾಗಾಗಿ ನೀವು ರಾಜಮಾರ್ಗದಲ್ಲಿ ಏನಿದೆ ನಿಮ್ಮದು ಮಾಹಿತಿ ಅದನ್ನು ನಮಗೆ ಕೊಡಿ ಅಂತ ಹೇಳುವಂಥದ್ದು ನನ್ನ ವಿನಂತಿ.